ಇಡೀ ದೇಶದಂತ ಹೋರಾಟ ಮಾಡಲು ನಾವು ಎಲ್ಲ ಪ್ರವೃತ್ತ ಆಗ್ತೇವೆ. ವಕೀಲರ ಬಾಂಧವಗಳು ಎಲ್ಲ ಕಡೆ ಚಾಲು ಮಾಡ್ತೇವೆ. ನಿನ್ನೆ ಅವ್ರ ಹುಡುಕಿ ಒಬ್ಬ ಹಿಂದೂ ಅದಾನಂತೇಳಿ ಅವ್ರ ಹುಡುಕಿಗೆ ಹೊಡಿದು ಗಂಡ್ ಮಕ್ಕಳಿದ್ದ ಹೊಡಿದು ಅವ್ನ ಹೆಂಡತಿದ್ದಾಗ ನನ್ನ ಕೊಲ್ಲು ನನ್ನ ಮಗನ ಕೊಲ್ಲು ಅಂದ್ರೆ ನಾ ಕೊಲ್ಲಂಗಿಲ್ಲ ಅವನು ಕೊಲ್ತೀನಿ ಮೋದಿ ಹೋಗಿ ಹೇಳಂತ ಮೋದಿ ಹೋಗಿ ಹೇಳುವಂತ ದಿಟ್ಟತನ ಹೇಳುವಂತ ಮನುಷ್ಯಾಗ ಅವ್ರ ಹುಡುಕಿ ಕೊಲ್ಬೇಕು. ನಮ್ಮ ದೇಶದ ಏನ್ ಸೆಂಟ್ರಲ್ ಗೌರ್ಮೆಂಟ್ ಅದ, ಆರ್ಮಿ ಅದ, ಈ ನಮ್ಮ ದೇಶದ ಪ್ರಜೆಗಳಿಗೆ ತೊಂದರೆ ಮಾಡುವಂತ ಯಾವ ದೇಶದಲ್ಲಿ ಅಡಗಿದ್ರು ಕೂಡ ಅವ್ರಿಗೆ ಬೆನ್ನತ್ತಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಇವರು ಹಾಕೊಳ್ಬೇಕು. ಅಮೆರಿಕ ಮತ್ತು ಇಸ್ರೇಲ್ ಇಂಥ ದೇಶಗಳು ಅವರ ಸಿಟಿಜನ್ಗೆ ಹೆಂಗ ಸಂರಕ್ಷಣೆ ಕೊಡ್ತಾರ, ಭಾರತೀಯ ಜನರಿಗೆ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾದಂತ ಒಂದು ಸಕೋರ್ಸ್ ಅಧಿಕಾರಿ ಮದುವೆಯಾಗಿ 6 ದಿವಸದ ಅಲ್ಲಿ ಹೋಗ್ಯಾನ. ಅಲ್ಲಿ ಹೋದಾಗ ಅವನು ಕೂಡ ನವ ದಂಪತಿಗಳು ಅವ್ರು ಕೊಂದಾರ. ಈಗ 28ರಿಂದ 30 ಜನ ದೇಹಾಂತ ಆಗ್ಯಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಳೋದು ಅಷ್ಟೇ, ಇಂಥ ಆಕ್ಟಿವಿಟಿಗೆ ಇನ್ನೂವರೆಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಯಾಕಾಗುತ್ತೆ ಅಲ್ಲ. ಸಂಪೂರ್ಣವಾಗಿ ಈಗೇನ ಅಮೆರಿಕದವರು ತಮ್ಮ ಪ್ರಜೆಗಳಿಗೆ ಎಲ್ಲಾರು ಒಂದ್ ಕಡೆ ಬೇರೆ ದೇಶದಲ್ಲಿ ಅಟ್ಯಾಕ್ ಆದ್ರ ಅಲ್ಲಿ ಹೋಗಿ ಹೊಡಿತಾರ, ಆ ದೇಶಕ್ಕೆ ಹೋಗಿ ಹೊಡಿ ಬರ್ತಾರ. ಈಗ ಇದ್ದಂತ ಒಂದು ಇಬ್ರು ಟೆರರಿಸ್ಟರು ಪಾಕಿಸ್ತಾನದವರಂತ ಐಡೆಂಟಿಫೈ ಆಗ್ಯದ. ಅವನು TRS ಅಂತ ಒಂದು ಉಗ್ರ ಸಂಸ್ಥೆ ಅದು ಹೊತ್ಕೊಂಡದ ನಾವ್ ಮಾಡಿ ಅಂತೇಳಿ ಆ ಇಡೀ ಸಂಸ್ಥೆಯನ್ನ ಬೆನ್ನೆತ್ತಿ ಹೊಡಿಬೇಕು ಅವರು ಎಲ್ಲ ಸಂಸ್ಥೆಯನ್ನ. ಈಗೇನ್ ನಾವು ಯಾರಿಗೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಇಡೀ ದೇಶ ಅದಲ್ಲ ಕೇಂದ್ರ ಸರ್ಕಾರದ ಜೊತೆ ಇರ್ತದೆ, ಎಲ್ಲ ವಕೀಲರು ಕೂಡ ಕೇಂದ್ರ ಸರ್ಕಾರದ ಜೊತೆ ಇರ್ತದೆ. ಅಮೆರಿಕದಲ್ಲಿ ತೆಗೆದುಕೊಳ್ಳುವಂತ ಸರ್ಕಾರದ ನಿರ್ಧಾರಗಳನ್ನು ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಳ್ಬೇಕು. ಇತ್ತೀಚೆಗೆ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳನ್ನು ಘೋರವಾಗಿ ಹೊರಗೆ ಬಂದು ಓಪನ್ ಆಗಿ ಕಂಡೇ ಮಾಡಕ್ ಆಗಿಲ್ಲ ಇವರಿಗೆ. ಇವರು ಆ ದೇಶಕ್ಕೆ ವಾರ್ನ್ ಮಾಡ್ಬೇಕಾಯ್ತು. ಇಲ್ಲಿವರಿಗೆ ಇಂಥ ಒಂದು ದೊಡ್ಡ ದೇಶದ ನಮ್ಮ ದೇಶದಲ್ಲಿ ಸಾಕಷ್ಟು ಸಹಾಯ ಕೊಡುವಂತ ದೇಶ ಅದು ಬಾಂಗ್ಲಾದೇಶ. ಅಲ್ಲಿ ಇದ್ದಂತ ಹಿಂದೂಗಳ ಬಗ್ಗೆ ಆ ನರಕ್ಯಾತನೆಯನ್ನ ನೋಡ್ತಾ ಇದ್ದಾನೆ, ತೋರಿಸುತ್ತಿದ್ದಾರೆ. ಅದಕ್ಕೆ ಇದಕ್ಕೆ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರ ಎಲ್ಲಿ ಚಟುವಟಿಕೆ ಅದಾವ ಯಾವುದೇ ದೇಶದಾಗಿರ್ಲಿ ಇಲ್ಲಿ ಕೃತ್ಯದಲ್ಲಿ ಹೇಗಿದಂತ ಜನರು ಏನದಾರಲ್ಲ ಶ್ರೇಷ್ಠ ಅದರ ಯಾವುದೇ ದೇಶ ಮುಗಿಲಿಗಳಿದ್ರು ಕೂಡ ನಮ್ಮ ಜನರನ್ನು ಬಿಟ್ಟು ಅವ್ರನ್ನ ಹೊಡೆಯುವಂತ ಒಂದು ಕಾರ್ಯ ಪ್ರವೃತ್ತರಾಗಬೇಕು. ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಉಳಿಯಲಿಲ್ಲ. ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕಾರ್ಯ ದೇಶಕ್ಕೆ ಆಗಬೇಕು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನಾನು ಹೇಳ ಬಯಸ್ತೇನೆ. ಎಲ್ಲ ಸದಸ್ಯರು, ಬೆಳಗಾವಿಯ ಎಲ್ಲ ವಕೀಲರು ಸೇರಿಕೊಂಡು ಕಾಶ್ಮೀರದಲ್ಲಾದ ಈ ಒಂದು ಹಿಂಸಾತ್ಮಕವಾದ ಕೃತ್ಯವನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ. ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ಹಿಂದಿರುಗಿದಾರಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದಾರಂತ ಸಹ ತಿಳ್ಕೊಂಡಿದ್ದೀವಿ. ಈ ತರ ನಿರ್ದಾಕ್ಷಿಣ್ಯವಾಗಿ ಪ್ರವಾಸಿಗರ ಮೇಲೆ ಪಕ್ಕದ ಪಾಕಿಸ್ತಾನ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನು ತೆಗಿತಾ ಇದ್ದಾರೆ. ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದ್ರೆ ಬಹಳ ಆಶ್ಚರ್ಯವಾಗಿದೆ. ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನ ಪರೀಕ್ಷಿಸಿ ಕೊಲ್ತಾ ಇದ್ದಾರೆ ಅನ್ನೋದನ್ನ ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ. ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನ ಕೈಗೊಳ್ಳಬೇಕು. ಆ ಸುಭಾಷ್ ಚಂದ್ರ ಬೋಸ್ರವರು ಹೇಳಿದಂತೆ ನಾವು ಎಲ್ಲಿಯವರೆಗೆ ಒಂದು ಉಗ್ರವಾದ ಕ್ರಮವನ್ನು ಕೈಗೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ. ತಾವಿಗೆಲ್ಲ ಗುರ್ತಿದೆ, ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳಿದಾವೆ ಆ ಭಾಗದಲ್ಲಿ, ಅವುಗಳಿಗೂ ಸಹ ನಾವು ಹೋಗೋದು ನಿಂತು ಬಿಟ್ಟದ. ಇಂಥ ಪರಿಸ್ಥಿತಿ ಪ್ರವಾಸಿಗರನ್ನು ಸಹ ಬಿಡ್ತಾ ಇದ್ದಿಲ್ಲ. ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನ ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಈ ಕೃತ್ಯವನ್ನ ಖಡಾಖಂಡಿತವಾಗಿ ಅದನ್ನ ಖಂಡಿಸಬೇಕಾಗ್ತದೆ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಒಂದುಗೂಡಬೇಕಾಗ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ಅಂತ ನಾವೆಲ್ಲ ವಕೀಲ ಸಮುದಾಯದವರು ತಿಳ್ಕೊಂಡಿದ್ದೀವಿ. ಅದರಂತೆ ಅವರೆಲ್ಲರೂ ಭಾರತ ಸರ್ಕಾರದ ಜೊತೆ ನಿಂತು
ಈ ಒಂದು ವಿಶ್ವಸಂಸ್ಥೆಗೂ ಸಹ ಇದರ ಬಗ್ಗೆ ಒಂದು ತಿಳುವಳಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಅಷ್ಟಲ್ಲದೆ ತಮಗೆಲ್ಲ ಗುರುತಿದ್ದಂತೆ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಉಪರಾಷ್ಟ್ರಪತಿಗಳು ಈಗ ಬಂದಿದ್ದಾರೆ. ನಾವು ಹಿಂದೂ ನೋಡಿದೀವಿ, ಯಾವಾಗ ವಿದೇಶದಿಂದ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರ್ತಾರೆ, ಆ ಸಮಯದಲ್ಲಿ ಇಂತಹ ಹಿಂಸಾಚಾರಗಳು ಮುಗುಲ್ ಮುಟ್ತಾ ಇದ್ದೇವೆ. ಅದಕ್ಕೆ ಇದರಲ್ಲಿ ಯಾವುದೇ ಒಂದು ಸಂಯಮದಿಂದ ವರ್ತಿಸುವ ಅವಶ್ಯಕತೆ ಇಲ್ಲ. ಯಾರಿಗೆ ಟಿಟ್ ಫಾರ್ ಟ್ಯಾಟ್ ಈ ಪಾಲಿಸಿ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಬರೋ ದಿನಗಳಲ್ಲಿ ಕರ್ನಾಟಕದಲ್ಲೇ ನಾವು ಅಡ್ಡಾಡೋದು ಕಷ್ಟ ಆಗ್ಬೋದೇನೋ ಅಂತ ನಮಗೆಲ್ಲ ಅನಿಸ್ತಾ ಇದೆ. ದಿನೇಶ್ ಪಾಟೀಲ್ ಅಂತ ವಕೀಲರು.